ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಗಾಂಧಿ ಹಾಗೂ ಶಾಸ್ತ್ರಿ ಭಾವಚಿತ್ರಕ್ಕೆ ಮಕ್ಕಳು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ ಮಾತನಾಡಿ, ಅಹಿಂಸಾ ಮಾರ್ಗದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಇಡೀ ವಿಶ್ವದ ಗಮನ ಸೆಳೆದ ಗಾಂಧೀಜಿಯವರ ತತ್ವಾದರ್ಶಗಳನ್ನು ವಿದ್ಯಾರ್ಥಿಗಳು ಪಾಲಿಸಬೇಕೆಂದು ಹೇಳಿದರು. ಗಾಂಧೀಜಿಯ ಸ್ವಾತಂತ್ರ್ಯ ಹೋರಾಟದ ಕುರಿತಾದ ಸಾಕ್ಷ್ಯಚಿತ್ರವನ್ನು ಪ್ರದರ್ಶನ ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲಾಯಿತು. ಶಿಕ್ಷಕಿ ಶೀಲಾ ಸ್ವಚ್ಛತೆ ಬಗೆಗಿನ ಚಿತ್ರಕಲಾ ಸ್ಪರ್ಧೆ ನಡೆಸಿಕೊಟ್ಟರು. ನೆಚ್ಚಿನ ಬಾಪೂಜಿಯ ಜನ್ಮ ದಿನಾಚರಣೆ ಅಂಗವಾಗಿ ಮಕ್ಕಳು ಶಾಲಾ ಆವರಣದ ಕೈತೋಟ ಸ್ವಚ್ಛಗೊಳಿಸುವ ಮೂಲಕ ಶ್ರಮದಾನ ಮಾಡಿದರು. ಪಾಲಿಸಿರೋದನ್ನ ಪಾಲಿಸ್ಕೊಂಡು ಹೋದ್ರೆ ಯಾವುದಕ್ಕೂ ಯಾವ ಕಾರಣಕ್ಕೂ ಯಾವ ದೇಶದಲ್ಲೂ ಯಾವ ಊರಿನಲ್ಲೂ ಯಾವುದೇ ಗಲಾಟೆ ಆಗಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಗಾಂಧೀಜಿ ಅವ್ರದ್ದು ವಿಶೇಷತೆ ಏನಪ್ಪ ಅಂದರೆ ಅವರು ಬರೀ ಬೋಧಿಸಲಿಲ್ಲ, ಅದನ್ನು ಪಾಲಿಸಿದ್ರು. ಇವತ್ತು ನಮ್ಮ ನಾಯಕರು ಭಾಳಷ್ಟು ಜನ ನಾಯಕರಿದ್ದಾರೆ, ಉಪದೇಶ ಮಾಡ್ತಾರೆ, ಆದರೆ ಅದನ್ನು ಪಾಲಿಸಲ್ಲ. ಹೇಳೋದು ಸುಲಭ, ಮಾಡೋದು ಕಷ್ಟ. ಆದರೆ ಗಾಂಧೀಜಿಯವರು ಅದನ್ನು ಎಷ್ಟೇ ಕಷ್ಟ ಆದರೂ ಸರಿ ಅದನ್ನು ಆಚರಿಸ್ತಾ ಇದ್ದಾರೆ. 100 ವರ್ಷದ ಹಿಂದೆ ಒಬ್ಬ ಲಾಯರ್ ಆಗಿದ್ದ ಅಂತ ಹೇಳಿದ್ರೆ ಎಷ್ಟೋ ಶ್ರೀಮಂತ ಆಗಿರ್ಬೋದು, ಯೋಚನೆ ಮಾಡಿ. ಹೌದಲ್ವ? ಗಾಂಧೀಜಿಗೆ ಯಾವ್ದು ಅವಶ್ಯಕತೆ ಇರಲಿಲ್ಲ. ನೀವು ನೋಡಿದ್ರೆ